ಗ್ರಿಲ್ಲು ಬೇಕಾಗಿಲ್ಲ, ಹಾಗೆ ಚಾರ್ಕೋಲು ಬೇಕಾಗಿಲ್ಲ. ಹಾಗೆ ಓವನ್ ಅಂತೂ ಬೇಕಾಗೇ ಇಲ್ಲ. ಗ್ಯಾಸ್ ಸ್ಟವ್ನ ಯೂಸ್ ಮಾಡಿಕೊಂಡು ತವಾನಲ್ಲೇ ಹರಿಯಾಲಿ ಚಿಕನ್ ಟಿಕ್ಕಾನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಯೂಶಲಿ ಈ ಟಿಕ್ಕಾನ ಫಂಕ್ಷನ್ಗಳಲ್ಲಿ ಹಾಗೆ ಪಾರ್ಟಿನಲ್ಲಿ ಇನ್ನು ರೆಸ್ಟೋರೆಂಟ್ಗಳಲ್ಲಿ ತಿಂದಾಗ ಇದು ಹೆಂಗಪ್ಪ ಮಾಡೋದು, ಇದು ಮಾಡೋದು ಎಷ್ಟು ಕಷ್ಟನೋ ಏನೋ, ಹಾಗೆ ಇದಕ್ಕೆ ಏನೇನು ಬೇಕಾಗುತ್ತೋ ಏನೋ ಅಂತ ಅಂದ್ಕೊಳ್ಳೋದು ಕಾಮನ್. ಈ ವಿಡಿಯೋನ ನೋಡಿ ಈ ಹರಿಯಾಲಿ ಚಿಕನ್ ಟಿಕ್ಕಾ ಮಾಡೋದು ಎಷ್ಟು ಈಸಿ ಅಂತ ನೀವೇ ನೋಡಿ ಶಾಕ್ ಆಗ್ತೀರಾ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಮೊದಲಿಗೆ ಇವಾಗ ನಾವು ಚಿಕನ್ನ 1/2 kg ತೊಗೊಂಡಿದ್ದೀವಿ. ನೋಡಿ, ಈ ಥರ ಟಿಕ್ಕಾ ಮಾಡೋದಕ್ಕೋಸ್ಕರ ಬೋನ್ಲೆಸ್ ತೊಗೋಬೇಕಾಗತ್ತೆ. ಇಲ್ಲಿ ನಾವು ನೆಕ್ಸ್ಟು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ, ಹಾಗೆ ಒಂದು 10ರಿಂದ 12 ಗ್ರೀನ್ ಚಿಲ್ಲೀಸು, ಹಾಗೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನೆಲ್ಲ ನಾವು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಕೊತ್ತಂಬರಿ, 1 ಹಿಡಿ ಪುದೀನ, ಇಲ್ಲಿ 10ರಿಂದ 12 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಕಡಿಮೆ ಕೂಡ ತೊಗೋಬೋದು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ. ಇದನ್ನು ನಾವು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನಮ್ಮ ಗ್ರೀನ್ ಪೇಸ್ಟ್ ಇವಾಗ ರೆಡಿಯಾಗಿದೆ. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಪೇಸ್ಟ್ಗೆ ಜಾಸ್ತಿ ನೀರು ಹಾಕೋಬೇಡಿ, ಒಂದು ಸ್ವಲ್ಪ ಆದರೆ ಸಾಕು. ನೆಕ್ಸ್ಟ್ ಒಂದು ಬೌಲಲ್ಲಿ ನಾವು ಇವಾಗ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ನ ಹಾಕ್ಕೊತಾ ಇದ್ದೀವಿ. ನೋಡಿ, ಇದಕ್ಕೊಂದಷ್ಟು ಪೌಡರ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಮೊದಲಿಗೆ 1 ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಾ ಪೌಡರ್, ಹಾಗೆ ಸಾಲ್ಟ್. ನಾನಿಲ್ಲಿ 1/2 ಸ್ಪೂನಿಂದ 3/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ನಾನು ಕರ್ಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ನಾವು 1/4 ಲೋಟ ಅಂದರೆ 1/4 ಲೀಟ್ರಷ್ಟು ನಾವು ಹಾಕ್ಕೊತಾ ಇದ್ದೀವಿ. ಹಾಗೆ ಲಾಸ್ಟಲ್ಲಿ 1/2 ಲೆಮನ್ ಜ್ಯೂಸ್ ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪೌಡರು, ಆ ಕರ್ಡು, ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗೋ ರೀತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ನಮ್ಮ ಮಸಾಲ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ, ಈಗ ನೆಕ್ಸ್ಟು ಚಿಕನ್ ಜೊತೆ ನಾನು ಮಿಕ್ಸ್ ಮಾಡೋದಕ್ಕೋಸ್ಕರ 1 ಕ್ಯಾಪ್ಸಿಕಮ್, ಹಾಗೆ 1 ಟೊಮೆಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನೋಡಿ ಈ ಥರ ಕ್ಯೂಬ್ಸ್ ಥರ ಈ ಥರ ಕಟ್ ಮಾಡಿ ಇಟ್ಕೋಬೇಕಾದ್ರೆ, ಸ್ಕ್ವಯರ್ ಕ್ಯೂಬ್ಸ್ ಥರ. ನಿಮಗೆ ಬೇಕಿದ್ರೆ 2 ಕೂಡ ತೊಗೋಬೋದು. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರೋ ಬೋನ್ಲೆಸ್ ಚಿಕನ್ನ ಸ್ಕ್ವಯರ್ ಆಗಿ ಕಟ್ ಮಾಡಿಕೊಂಡು ಈ ರೆಡಿ ಮಾಡಿಟ್ಕೊಂಡಿರೋ ಮಸಾಲಾಗೆ ಮಿಕ್ಸ್ ಮಾಡೋಣ. ಈಗ ನೆಕ್ಸ್ಟು ಆನಿಯನ್ನು, ಟೊಮ್ಯಾಟೊ, ಹಾಗೆ ಕ್ಯಾಪ್ಸಿಕಮ್ ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ವೆಜಿಟೇಬಲ್ಸ್ ಆಪ್ಷನ್ ಮಾತ್ರ, ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ವೆಜಿಟೇಬಲ್ಸ್ ಬೇಡ ಅಂದರೆ ಬರೀ ಚಿಕನ್ನಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನಾನು ಲಾಸ್ಟಲ್ಲಿ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಆಯಿಲ್ ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿನಿಮಮ್ ನಾವು ಫ್ರಿಡ್ಜಲ್ಲಿ 1 ಅವರ್ ಇಟ್ಕೋಬೇಕಾಗುತ್ತೆ. ಇಲ್ಲಿ ನಾನು 2 ಸಪ್ರೇಟ್ ತವಾ ಇಟ್ಕೊಂಡಿದ್ದೀನಿ. ಒಂದು ಚಿಕನ್ ಬೇಯೋದಕ್ಕೋಸ್ಕರ, ಇನ್ನೊಂದು ವೆಜಿಟೇಬಲ್ಸ್ನ ಬೇಯಿಸೋಕ್ಕೋಸ್ಕರ. ಯಾಕಂದರೆ ಚಿಕನ್ನು 10 to 15 ಮಿನಿಟ್ಸ್ ಬೇಯಬೇಕಾಗುತ್ತೆ, ಹಾಗೆ ವೆಜಿಟೇಬಲ್ಸು 5 to 8 ಮಿನಿಟ್ಸ್ ಫ್ರೈ ಆದರೆ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇವೆರಡು ಬೇಯಿಸೋ ಡ್ಯೂರೇಷನ್ ಡಿಫ್ರೆಂಟ್ ಇರೋದ್ರಿಂದ ನಾನು 2 ಸಪ್ರೇಟ್ ತವಾ ಇಟ್ಕೊಂಡಿದ್ದೀನಿ. ಈಗ ನಾನು ಚಿಕನ್ನ ಸಪ್ರೇಟಾಗಿ ಒಂದು ತವಾನಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಒಂದು 20 to 15 ಮಿನಿಟ್ಸ್ ಬೇಯಿದ್ರೆ ಸಾಕಾಗುತ್ತೆ. ಸೊ ಆವಾಗವಾಗ ನೀವು ತಿರುಗಿಸ್ತಾ ಇರಬೇಕಾಗುತ್ತೆ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗೆಲ್ಲ ಚಿಕನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇನ್ನೊಂದು ತವಾನಲ್ಲಿ ನಾವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಾನು ಆಲ್ರೆಡಿ ತವಾನಲ್ಲಿ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, 2 ತವಾನಲ್ಲಿ. ಅದಾದಮೇಲೆ ಈ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ತವಾನಲ್ಲಿ. ಈ ವೆಜಿಟೇಬಲ್ಸ್ ಒಂದು 5 to 8 ಮಿನಿಟ್ಸ್ ಫ್ರೈ ಆದರೆ ಸಾಕು. ಈಗ ಮಧ್ಯದಲ್ಲಿ 1-2 ಸ್ಪೂನ್ ನೀವು ಆಯಿಲ್ ಹಾಕಬೇಕಾಗತ್ತೆ, ಯಾಕಂದರೆ ತುಂಬ ಡ್ರೈ ಆಗ್ತಾ ಇರುತ್ತೆ ಮಸಾಲೆ, ಅದಕ್ಕೋಸ್ಕರ.
ಆವಾಗವಾಗ ಮಧ್ಯದಲ್ಲಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ ಈಗ ಆಲ್ಮೋಸ್ಟ್ ನಮ್ಮ ಚಿಕನ್ನು ಹಾಗೆ ವೆಜಿಟೇಬಲ್ಸ್ ಎರಡೂ ರೆಡಿ ಇದೆ. ಈಗ ನಾವು ಇವೆರಡನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಈ ಚಿಕನ್ ಹಾಗೆ ವೆಜಿಟೇಬಲ್ಸ್ನ ಬ್ಯಾಂಬೂ ಸ್ಟಿಕ್ಸ್ ಇಲ್ಲಾಂದರೆ ಕಬಾಬ್ ಸ್ಟಿಕ್ಸ್ ಅಂತ ಸಿಗುತ್ತೆ, ಅದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಈಗ ಈ ಸ್ಟಿಕ್ಸ್ಗಳಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಗೆ ವೆಜಿಟೇಬಲ್ಸ್ನ ಒಂದಾದ್ಮೇಲೊಂದು ಈ ಥರ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಅಥವಾ ಬಟರ್ ಯಾವುದಾದ್ರೂ ಹಾಕ್ಕೋಬೋದು. ಈಗ ಈ ಅರೇಂಜ್ ಮಾಡ್ಕೊಂಡಿರೋ ಸ್ಟಿಕ್ಸ್ನ ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಜಸ್ಟ್ ಈ ಥರ ಫ್ಲೇಮ್ನ ಟಚ್ ಮಾಡ್ತಾ ಇರಿ. ಹೀಗೆ ಸ್ಟಿಕ್ನ ಸುತ್ತು ಈ ಥರ ತಿರುಗಿಸ್ತಾ ಇರಬೇಕು. ನೋಡಿ ಈ ಥರ ಸ್ವಲ್ಪ ಲೈಟ್ ಬ್ಲ್ಯಾಕ್ ಕಲರ್ ಆಗ್ತಾ ಇರುತ್ತೆ. ಸೊ ಸುತ್ತು ಈ ಥರ ಲೈಟಾಗಿ ಬ್ಲ್ಯಾಕ್ ಕಲರ್ ಬಂದಾಗ ಆ ಟಿಕ್ಕಾ ಟೇಸ್ಟ್ ಬರುತ್ತೆ. ಇದು ಫುಲ್ಲು ಬ್ಲ್ಯಾಕ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಅಲ್ಲಲ್ಲಿ ಬ್ಲ್ಯಾಕ್ ಆದರೆ ಸಾಕು. ಇದನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಇನ್ನೊಂದು ಸರಿ ನೀವು ತುಪ್ಪ ಅಥವಾ ಬಟರ್ನ ಹಾಕೋಬೋದು. ತುಪ್ಪ ಹಾಕೊಂಡ್ಮೇಲೆ ಇನ್ನೊಂದು ಸರಿ ಲೈಟಾಗಿ ಫ್ಲೇಮ್ ಮೇಲೆ ಇಟ್ಕೊಳ್ಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಈಗ ನಮ್ಮ ಹರಿಯಾಲಿ ಚಿಕನ್ ಟಿಕ್ಕಾ ರೆಡಿಯಾಗಿದೆ. ಈಗ ಈ ಚಿಕನ್ ಟಿಕ್ಕಾನ ಗ್ರೀನ್ ಚಟ್ನಿ ಜೊತೆ ಹಾಗೆ ಆನಿಯನ್ ಸಲಾಡ್ ಜೊತೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.